ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಲೇ ಚಿನ್ನು, ದೊಡ್ಡಮ್ಮ ಎಲ್ಲ ವಿಷಯ ಹೇಳಿದರು. ನನಗೆ ತುಂಬ ಬೇಜಾರಾಯಿತು. ನೀನು ತುಂಬ ಅಳ್ತಿದ್ದೆ ಅಂತಾನೂ ಹೇಳಿದರು. ಅಳಬೇಡ ಆಯಿತಾ, ನೀನು ಅತ್ರೆ ನಮಗ್ಯಾರಿಗೂ ಸಹಿಸಿಕೊಳ್ಳಲು ಆಗಲ್ಲ ಎಂದನು. ಅನ್ನಪೂರ್ಣ ಅವರು ಊರಿಗೆ ಹೋದ ತಕ್ಷಣ ಮಹಿಗೆ ಎಲ್ಲ ವಿಷಯವನ್ನು ಹೇಳಿದ್ದರು. ನಾನು ಯಾಕೋ ಅಳಲಿ? ನಾನು ಅಳಲ್ಲ. ನಾನು ನೊಂದುಕೊಂಡರೆ ನಿಮ್ಮ ಭಾವನೆಗೆ ನೋವಾಗುತ್ತದೆ. ಅದಕ್ಕೆ ನಾನು ಕೂಡ ಖುಷಿಯಾಗಿ ಇದ್ದೀನಿ ಎಂದು ಮಹಿಯ ಸಮಾಧಾನಕ್ಕೆ ಹೇಳಿದರೂ ಒಳಗೊಳಗೆ ನೊಂದುಕೊಂಡಿದ್ದಳು. ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆಯಾಗುತ್ತಿದೆ ಕಣೆ. ಆದರೆ ನಿನ್ನ ಚಿಕ್ಕಪ್ಪ ಅಂದರೆ ಸಿಡುಕಮೂತಿ ಸಿದ್ದಪ್ಪ ನನ್ನಪ್ಪನಿಗೆ ಹೇಳಿದ್ದಕ್ಕೆ ಈ ಬೇಸಾಯದ ಸಮಯದಲ್ಲಿ ಇಲ್ಲಿ ಕೆಲಸ ಯಾರು ಮಾಡ್ತಾರೆ ಬೇಕುಫ. ಚಿನ್ನು ನೋಡಲು ಹೋಗಬೇಡ ಅಂದಿಲ್ಲ, ಕೆಲಸ ಎಲ್ಲ ಮುಗಿಸಿ ಹೋಗು ಅಂತ ಉಗಿದ್ರು ಒರೆಸಿಕೊಂಡೆ ಎಂದು ಅಳುವ ಮುಖ ಮಾಡಿ ಹೇಳಿದರೆ ಅವನ ಮಾತಿಗೆ ಜೋರಾಗಿ ನಗುತ್ತಿದ್ದಳು. ಎಷ್ಟೇ ತಡೆ ಹಿಡಿದರೂ ಅವಳ ನಗು ಮಾತ್ರ ನಿಲ್ಲುತ್ತಿರಲಿಲ್ಲ. ಚಿನ್ನು, ನನ್ನೇ ಆಡ್ಕೊಂಡು ನಗ್ತೀಯಾ? ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಮೂತಿಯುಬ್ಬಿಸಿ ಹೇಳಿದನು. ಅವಳು ಮನಸ್ಫೂರ್ತಿಯಾಗಿ ನಕ್ಕಿದ್ದನ್ನು ಕೇಳಿದವನಿಗೆ ಖುಷಿಯಾದರೂ ಅದನ್ನು ತೋರದೆ ಅವಳ ಮುಂದೆ ಹುಸಿ ಮುನಿಸು ತೋರಿದನು. ಇನ್ನೇನೋ ಮತ್ತೆ ಚಿಕ್ಕಪ್ಪನಿಗೆ ಹೊಸ ಹೆಸರು ಇಟ್ಟಿದ್ದೀಯಾ? ಊರಿಗೆ ಬಂದಾಗ ಎಲ್ಲವನ್ನು ಚಿಕ್ಕಪ್ಪನಿಗೆ ಹೇಳಿ ಸರಿಯಾಗಿ ಅವರ ಕೈಯಿಂದ ಒದೆ ತಿನ್ನುವ ಹಾಗೆ ಮಾಡ್ತೀನಿ ಎಂದು ಹೇಳುತ್ತಾ ಮತ್ತೊಮ್ಮೆ ನಕ್ಕಳು. ನಾನು ಓದಲಿಲ್ಲ ಅಂತ ಯಾವಾಗಲೂ ನನ್ನ ಮೇಲೆ ಉರಿದು ಬೀಳ್ತಾರೆ. ಇನ್ನೂ ಕೇಳಬೇಕಾ? ನಮ್ಮ ಅಪ್ಪಂದು ಯಾವಾಗಲೂ ಇದ್ದಿದ್ದೆ, ಅದು ಬಿಡು. ನೀನು ಮಾತ್ರ ಯಾವಾಗಲೂ ಹೀಗೆ ಖುಷಿಯಾಗಿರು ಎಂದು ಹೇಳಿದವನು ಕರೆ ತುಂಡರಿಸಿದನು. ನಿನ್ನ ಜೊತೆ ಮಾತಾಡ್ತಿದ್ರೆ ನನ್ನ ಬೇಜಾರೆಲ್ಲ ಮಾಯವಾಗುತ್ತದೆ ಮಹಿ. ನಿನ್ನ ಮಾತಿನಲ್ಲಿ ಏನೋ ಜಾದೂ ಇದೆ. ಏನಾದರೂ ಮೋಡಿ ಮಾಡ್ತೀಯಾ ಎಂದು ಹೇಳಿಕೊಂಡು ಮತ್ತೊಮ್ಮೆ ನಕ್ಕಿದ್ದರು. ನನ್ನ ಅಣ್ಣನಿಂದ ಓದುವ ಹುಚ್ಚು ನನಗೂ ಬಂದು ಬಿಟ್ಟಿತು. ಅಣ್ಣ ಒಮ್ಮೆ ಹೇಳಿದ, ಒಂದು ಬಾರಿ ಓದಲು ನಿನಗೆ ಅಭ್ಯಾಸವಾದರೆ ಆಮೇಲೆ ಬೇಜಾರಾಗಲ್ಲ ಎಂದು. ಎಷ್ಟು ಸತ್ಯದ ಮಾತದು. ಕೆಲಸಕ್ಕೆ ಹೋಗ್ತೀನಿ ಎಂದರೂ ಇವರು ಬಿಡುವುದಿಲ್ಲ. ಅದಕ್ಕೆ ಗೂಬೆಯ ಹಾಗೆ ಒಬ್ಬಳೇ ಕೂರುವುದಕ್ಕಿಂತ ಈ ಪುಸ್ತಕಗಳೇ ನನ್ನ ಸ್ನೇಹಿತರಾದರು ಎಂದು ಒಬ್ಬಳೇ ಮಾತನಾಡುತ್ತಾ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸುತ್ತಿದ್ದಳು. ಆಗ ತಾನೇ ಬಂದು ಬಾಗಿಲಿಗೆ ಕೈ ಕಟ್ಟಿ ನಿಂತುಕೊಂಡು ಅವಳು ಮಾತನಾಡುವುದನ್ನು ಕೇಳುತ್ತಾ ಮುಗುಳು ನಕ್ಕವನು ಮಡದಿಯ ಬಳಿಗೆ ಬಂದು ಅವಳ ನಡು ಬಳಸಿದನು. ಕಿರಣನ ಸ್ಪರ್ಶಕ್ಕೆ ಒಡನೆ ಮಿಡಿಕಿದವಳು, ಮಾತನಾಡಿ ಬರುವುದಕ್ಕಾಗಲ್ವಾ ನೋಡಿ, ನಾನು ಎಷ್ಟು ಹೆದರಿದೆ ಎಂದಳು. ಒಬ್ಬಳೇ ಅಷ್ಟೊಂದು ಮಾತಾಡ್ತೀಯಲ್ಲ, ನನ್ನ ಮಾತು ಎಲ್ಲಿ ಕೇಳಿಸುತ್ತದೆ ನಿನಗೆ ಎಂದನು. ನಾನೇನು ಅಷ್ಟೊಂದು ಮಾತನಾಡುವುದಿಲ್ಲ ಎಂದರೆ ನೀನು ಮೌನವಾಗಿದ್ದರೆ ಪ್ರಳಯ ಗ್ಯಾರಂಟಿ ಎಂದು ಹೇಳುತ್ತಾ ಅವಳನ್ನು ಬಳಸಿ ಹಿಡಿದ ಹಿಡಿತವನ್ನು ಬಿಗಿ ಮಾಡಿದರೆ ಕಿರಣನ ಹಿಡಿತದಿಂದ ಅವಳ ಉಸಿರು ಏರುಪೇರಾಗಿತ್ತು. ನನ್ನನ್ನು ಬಿಟ್ಟು ಹಿಂದೆ ನಿಂತು ಮಾತನಾಡಿ ಎಂದಳು ನಾಚಿಕೆಯಲ್ಲಿ. ಅವಳ ನಾಚಿಕೆಯನ್ನು ಬಲ್ಲವನೇ. ಮದುವೆಯಾಗಿ ಇಷ್ಟು ವರ್ಷವಾದರೂ ಕಿರಣ ಹತ್ತಿರ ಬಂದರೆ ನಾಚಿ ನೀರಾಗುತ್ತಿದ್ದಳು ಹುಡುಗಿ. ನನ್ನ ಹೆಂಡತಿ ನನ್ನ ಇಷ್ಟ, ನಾನು ಯಾಕೆ ಹಿಂದೆ ಸರಿದು ಮಾತನಾಡಬೇಕು? ಅವಳ ಭುಜದ ಮೇಲೆ ತಲೆ ಇರಿಸಿ ನಡುವಿನ ಮೇಲೆ ಚಿತ್ತಾರ ಬಿಡಿಸುತ್ತಾ ಹೇಳಿದನು. ನಿಮಗೆ ಇಷ್ಟ ಆದರೆ ನನಗೆ ಕಷ್ಟವಾಗುತ್ತಿದೆ. ನಿಮ್ಮ ಕಚಗುಳಿಯನ್ನು ನನಗೆ ಸಹಿಸಲು ಆಗಲ್ಲ. ಬಿಡಿ, ನನಗೆ ಕೆಲಸ ಇದೆ ಎಂದರೆ ನಿನ್ನ ಕೈ ಹಿಡಿದಿಲ್ಲವಲ್ಲ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮುಂದುವರಿಸುತ್ತೇನೆ ಎನ್ನುತ್ತಾ ಅವಳ ಭುಜದ ಮೇಲೆ ತುಟಿಯೂರಿದನು. ಕಿರಣನ ಈ ಚರ್ಯೆಗೆ ಮತ್ತೊಮ್ಮೆ ಕಂಪಿಸಿದವಳು, ಪ್ಲೀಸ್ ಬಿಡಿ, ನಾನು ಹೋಗಬೇಕು ಎಂದಳು. ಚಿನ್ನು, ಇವತ್ತು ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದಿರುವ ಹಾಗೆ ನಾಚಿಕೊಳ್ಳುವ ನಿನ್ನ ಈ ವಯ್ಯಾರವೇ ನನಗೆ ತುಂಬ ಇಷ್ಟ. ಐ ಲವ್ ಯು ಸೋ ಮಚ್ ಎಂದು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡವನು ನಾಚಿಕೆಯಲ್ಲಿ ಅದರುತ್ತಿದ್ದ ಅದರಗಳಿಗೆ ಚುಂಬಿಸಲು ಬಾಗಿದವನನ್ನು ನೋಡಿ ಇನ್ನೂ ಹಿಡಿಯಷ್ಟಾಗಿದ್ದಳು. ಒಡನೆ ಮಂಜಣ್ಣ ಎಂದು ಬಾಗಿಲ ಕಡೆಗೆ ನೋಡಿದರೆ ಗಾಬರಿಯಾದ ಕಿರಣ ಅವಳಿಂದ ದೂರ ಸರಿದನು. ಅವನಿಂದ ತಪ್ಪಿಸಿಕೊಂಡು ಬಾಗಿಲವರೆಗೂ ಓಡಿದವಳು ಕಿರಣನಿಗೆ ಕಣ್ಣು ಹೊಡೆದು ಅಲ್ಲಿಂದ ಕೆಳಗೆ ಓಡಿದಳು. ಮಡದಿಯ ಈ ಅವತಾರ ನೋಡಿದವನು ಹಿಂದಲೇ ಕೂದಲಿನಲ್ಲಿ ಕೈಯಾಡಿಸುತ್ತಾ ನಕ್ಕಿದ್ದನು. ಗಂಡನಿಂದ ತಪ್ಪಿಸಿಕೊಂಡು ಬಂದವಳು ಅದನ್ನು ನೆನೆದು ಒಬ್ಬಳೇ ನಗುತ್ತಾ ಸೋಫಾ ಮೇಲೆ ಕುಳಿತಳು. ಒಬ್ಬಳೇ ನಗುವುದನ್ನು ನೋಡಿದ ಮಂಜ, ಅಕ್ಕ, ಯಾಕೆ ಹೀಗೆ ಒಬ್ಬರೇ ನಗ್ತಿದ್ದೀರಾ, ಏನಾಯಿತು ಎಂದನು. ಮಂಜನ ಮಾತು ಕೇಳಿದವಳು ನಗು ನಿಲ್ಲಿಸಿ, ಮಂಜಣ್ಣ, ಏನಿಲ್ಲ, ಕಾಫಿ ಮಾಡ್ತೀರಾ ಎಂದಳು. ಸರಿ ಎಂದು ತಲೆ ಆಡಿಸಿದವನು ಅಡಿಗೆ ಮನೆಗೆ ಹೋಗಿದ್ದನು.
ಅದನ್ನೇ ನೆನೆದು ತುಟಿ ಅರಳಿಸಿದವಳಿಗೆ ಬಾಗಿಲ ಕರೆಗಂಟೆಯ ಸದ್ದು ಕೇಳಿತು. ಮಂಜ ಅಡಿಗೆ ಮನೆಯಲ್ಲಿದ್ದಾನೆ ಎಂದು ನೆನೆದವಳು ತಾನೇ ಹೋಗಿ ಬಾಗಿಲು ತೆರೆದರೆ ಅಲ್ಲಿ ನಿಂತಿದ್ದವರನ್ನು ನೋಡಿ ಒಮ್ಮೆಲೆ ಸಿಂಹವನ್ನು ನೋಡಿದ ಹಾಗೆ ಬೆದರಿದಳು. ಇಷ್ಟರವರೆಗೆ ನಗುತ್ತಿದ್ದವಳ ಮುಖದ ಭಯದಿಂದ ನಲುಗಿತು. ಆಗಲೇ ಅವರನ್ನು ನೋಡಿ ತರತರ ನಡುಗಿದವಳು ಒಮ್ಮೆಲೆ ಮಂಜಣ್ಣ, ರೀ ರೀ ಬೇಗ ಬನ್ನಿ ಎಂದು ಮನೆಯ ತಾರಸಿ ಹಾರಿ ಹೋಗುವ ಹಾಗೆ ಕೂಗಿದಳು. ರಶ್ಮಿ, ಯಾಕೆ ಹೀಗೆ ಭಯಪಡುತ್ತಿದ್ದೀಯ? ನಾನೇನು ಮಾಡುವುದಿಲ್ಲ, ಸಮಾಧಾನದಿಂದ ಇರು ಎಂದು ಎದುರಿಗಿರುವವರು ಹೇಳಿದರೂ ಆ ಮಾತಿನ ಪರಿವೇ ಇಲ್ಲದೆ ಒಂದೇ ಸಮ ಕೂಗುತ್ತಿದ್ದಳು. ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುತ್ತಿದ್ದ ಮಂಜ, ತನ್ನ ಕೋಣೆಯಲ್ಲಿ ಮುಖ ತೊಳೆದು ಮುಖ ಒರೆಸಿಕೊಳ್ಳುತ್ತಿದ್ದ ಕಿರಣ, ಅವಳ ಕೂಗಿಗೆ ಇಬ್ಬರೂ ಭಯದಿಂದ ಓಡಿ ಬಂದಿದ್ದರು. ಚಿನ್ನು, ಏನಾಯಿತು ಎಂದು ಕಿರಣ ಓಡಿ ಬಂದು ಚಿನ್ನು ಏನಾಯಿತು ಎಂದು ಬಂದವನು ಚಿನ್ನುವನ್ನು ಹಿಡಿದು ನಿಂತಿದ್ದವರನ್ನು ನೋಡಿ ಕೋಪ ತಾರಕಕ್ಕೇರಿತ್ತು. ಒಡನೆ ಮುಖ ಬಿಗಿದವನು, ಸಾತ್ವಿಕ, ಮತ್ತೆ ಯಾಕೆ ಬಂದಿದ್ಯಾ ಇಲ್ಲಿ ಎಂದು ಅಬ್ಬರಿಸಿದನು. ಅವಳು ಹಿಡಿದಿದ್ದ ಚಿನ್ನು ಕೈಯನ್ನು ಬಿಡಿಸಿದವನು ಚಿನ್ನುವನ್ನು ಎಳೆದುಕೊಂಡರೆ ಚಿನ್ನು ಬೆದರಿದ ಹರಿಣಿಯಂತೆ ಮಗು ತಾಯಿಯ ಮಡಿಲಿನಲ್ಲಿ ಬಚ್ಚಿಟ್ಟುಕೊಳ್ಳುವಂತೆ ಕಿರಣನ ಎದೆಗೂಡಿಗೆ ಮುಖ ಮುಚ್ಚಿದಳು. ಸಾತ್ವಿಕ ಮತ್ತು ಅವಳ ತಂದೆಗೆ 4 ವರ್ಷ ಜೈಲು ಶಿಕ್ಷೆಯಾಗಿತ್ತು. ಅಲ್ಲಿ ಶಿಕ್ಷೆ ಅನುಭವಿಸಿದವರು ಬಿಡುಗಡೆಯಾಗಿ ಬಂದಿದ್ದರು. ಬಿಡುಗಡೆಯಾಗಿ ಬಂದ ಸಾತ್ವಿಕ ಕಿರಣನ ಮನೆಗೆ ಬಂದಿದ್ದಳು. ಕಿರಣ, ನಾನು ಹೇಳುವ ಮಾತನ್ನು 5 ನಿಮಿಷ ಕೇಳು, ಆಮೇಲೆ ನಾನೇ ಇಲ್ಲಿಂದ ಹೋಗುತ್ತೇನೆ ಎಂದಳು. ನಿನ್ನಂಥ ಕೊಲೆಗಾತಿಗೆ ನನ್ನ ಬಳಿ ಮಾತನಾಡುವ ಯೋಗ್ಯತೆ ಇಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಇನ್ನೆಂದೂ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡ. ನಿನ್ನನ್ನು ನೋಡಿಯೇ ನನ್ನ ಹೆಂಡತಿ ಇಷ್ಟು ಹೆದರಿದ್ದಾಳೆ ನೋಡು. ಮೊದಲು ಇಲ್ಲಿಂದ ತೊಲಗು ಎಂದು ಒಂದೇ ಸಮ ಕೋಪದಲ್ಲಿ ಕೂಗಾಡಿದನು. ನೋಡು ಕಿರಣ, ಇಷ್ಟು ಆವೇಶ ಒಳ್ಳೆಯದಲ್ಲ. ನನಗೆ ಮಾತನಾಡಲು ಅವಕಾಶ ಕೊಡು. ನಿನ್ನ ಬಳಿ ಮಾತನಾಡದೆ ನಾನು ಇಲ್ಲಿಂದ ಹೋಗುವುದಿಲ್ಲ. ನಾನು ತಪ್ಪು ಮಾಡಿದ್ದೇನೆ ನಿಜ, ಅದಕ್ಕೆ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೇನೆ ಎಂದಳು ಸಾತ್ವಿಕ. ಸಾತ್ವಿಕ, ನೀನು ಮಾಡಿರುವುದು ಬರೀ ತಪ್ಪಲ್ಲ, ಅಪರಾಧ ಎಂದನು. ಅದು ನನಗೂ ಗೊತ್ತು ಕಿರಣ, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿ ಬಂದಿದ್ದೀನಿ ಎಂದವಳು ಕಣ್ಣೀರಾಕುತ್ತಲೇ ನಿಂತಳು. ನಿನ್ನ ಮೊಸಳೆ ಕಣ್ಣೀರಿಗೆ ಇಲ್ಲಿ ಯಾರೂ ಕರಗುವುದಿಲ್ಲ, ಮೊದಲು ಇಲ್ಲಿಂದ ಹೊರಡು ಎಂದವನನ್ನು ತಡೆದ ಚಿನ್ನು ಅವನಿಂದ ಹಿಂದೆ ಸರಿದು, ರೀ, ಇಷ್ಟೊಂದು ಕೋಪ ಯಾಕೆ? ಅವಳು ಏನೋ ಮಾತನಾಡುತ್ತಾಳೆ ಎಂದು ಕೇಳೋಣ ಎಂದರೆ, ಚಿನ್ನು, ನಿನಗೇನು ತಲೆ ಕೆಟ್ಟಿದೆಯಾ? ಇವಳಿಂದ ನನ್ನ ಅಣ್ಣ ಸತ್ತು ಬದುಕಿದ್ದಾರೆ. ನೀನು ಎಷ್ಟು ಕಷ್ಟ ಅನುಭವಿಸಿದ್ದೀಯ. ಇಷ್ಟೆಲ್ಲ ಆದಮೇಲೂ ನಾವು ಇವಳ ಮಾತನ್ನು ಕೇಳಬೇಕಾ ಎಂದು ಹೆಂಡತಿಯ ಬಳಿ ಕೂಗಾಡಿದನು. ಅವಳ ತಪ್ಪನ್ನು ಅವಳೇ ಒಪ್ಪಿಕೊಂಡು ಶಿಕ್ಷೆ ಅನುಭವಿಸಿ ಈಗ ಪಶ್ಚಾತ್ತಾಪವನ್ನು ಪಟ್ಟಿದ್ದಾಳೆ. ಅವಳು ಏನು ಮಾತನಾಡುತ್ತಾಳೆ ಎಂದು ಕೇಳುವುದಕ್ಕಾದರೂ ಒಂದು ಅವಕಾಶ ಕೊಡಿ ಎಂದು ಗಂಡನ ಬಳಿ ವಿನಂತಿಸಿದಳು. ಹೆಂಡತಿಯ ಕಣ್ಣಿನಲ್ಲಿದ್ದ ಬೇಡಿಕೆಯನ್ನು ಗಮನಿಸಿದವನು ಸ್ವಲ್ಪ ತಣ್ಣಗಾಗಿ, ಸರಿ, ಬಾ ಒಳಗೆ ಎಂದು ಮುಂದೆ ಹೋಗಿದ್ದನು. ಮಂಜಣ್ಣ, ಕಾಫಿ ತಗೊಂಡು ಬನ್ನಿ ಎಂದು ಚಿನ್ನು ಅಲ್ಲೇ ನಿಂತಿದ್ದ ಮಂಜನಿಗೆ ಹೇಳಿದರೆ, ನೋಡಿದ ಸಾತ್ವಿಕ, ಇದು ಸಂಸ್ಕಾರ, ಹೃದಯವಂತಿಕೆ ಅಂದರೆ. ಕೊಲ್ಲೋಕೆ ಬಂದವರನ್ನು ಮನೆಗೆ ಬಂದ ಅತಿಥಿಗಳೆಂದು ಸತ್ಕಾರ ಮಾಡುತ್ತಾಳೆ. ಇದು ಅವಳ ಒಳ್ಳೆಯ ಗುಣ. ಇವಾಗಲಾದರೂ ನಾನು ಅವಳನ್ನು ಯಾಕೆ ಅಷ್ಟೊಂದು ಪ್ರೀತಿಸುತ್ತೇನೆ ಎಂದು ತಿಳಿಯಿತಾ ಎಂದು ಸಾತ್ವಿಕಳಿಗೆ ಮಾತಿನಲ್ಲಿಯೇ ಚುಚ್ಚಿದನು ಕಿರಣ. ರೀ, ಇವಾಗ ಇದೆಲ್ಲ ಬೇಕಾ? ಈಗ ಅವರು ನಮ್ಮನೆಗೆ ಬಂದಿರುವ ಅತಿಥಿಗಳು ಅಷ್ಟೇ. ಮನೆಗೆ ಬಂದವರನ್ನು ಸತ್ಕಾರ ಮಾಡುವುದು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಎಂದು ಹೇಳುತ್ತಾ ಅವನನ್ನು ಸಮಾಧಾನ ಮಾಡಿದಳು. ನೀನು ಹೇಳಿದ್ದು ನಿಜ ಕಿರಣ. ರಶ್ಮಿಯ ಹಾಗೆ ಒಳ್ಳೆಯದನ್ನು ಮೈಗೂಡಿಸಿಕೊಳ್ಳಲು ನಾನು ಮುಂದಿನ ಜನ್ಮ ಎತ್ತಬೇಕು. ಆದರೆ ಈಗ ಅವಳ ದಾರಿಯಲ್ಲಿ ನಡೆಯಲು ಪ್ರಯತ್ನ ಮಾಡುತ್ತಿದ್ದೀನಿ ಎಂದು ಸಾತ್ವಿಕ ಹೇಳಿದರೆ, ಹಾಗಂದರೆ ನಿನ್ನ ಮಾತಿನ ಅರ್ಥ ಏನು? ಮತ್ತೆ ಕಿರಣ ಸಿಡುಕಿದನು. ಅವಳು ಏನೋ ಮಾತನಾಡುತ್ತಿದ್ದಾಳೆ, ಸ್ವಲ್ಪ ಸಮಾಧಾನದಿಂದ ಕೇಳಿ ಎಂದು ಚಿನ್ನು ಮತ್ತೊಮ್ಮೆ ಹೇಳಿದ ಮೇಲೆ ಕಿರಣ ಮೆತ್ತಗಾಗಿದ್ದನು. ಬಿಡು ರಶ್ಮಿ, ಕಿರಣ ನನ್ನ ಮೇಲೆ ಸಿಡುಕಲು ಒಂದು ಅರ್ಥವಿದೆ, ಆದರೆ ನನ್ನ ಮಾತು ಪೂರ್ತಿ ಕೇಳು ಕಿರಣ ಎಂದವಳು. ಪ್ರೀತಿಸಿದವರನ್ನು ಪಡೆಯಲು ಅದೃಷ್ಟ ಮತ್ತು ಯೋಗ್ಯತೆ ಎರಡೂ ಇರಬೇಕು. ಆದರೆ ಆ ಅದೃಷ್ಟ ಮತ್ತು ಯೋಗ್ಯತೆ ನನಗೆ ಇಲ್ಲ. ನನ್ನ ಹೃದಯದಲ್ಲಿ ಮೊದಲಿಗೆ ಪ್ರೀತಿ ಹುಟ್ಟಿದರೆ ಅದು ಕಿರಣನ ಮೇಲೆ ಮಾತ್ರ. ಆ ಪ್ರೀತಿ ನನ್ನ ಕೈ ತಪ್ಪಿ ಹೋಗುತ್ತದೆ ಎನ್ನುವ ಭಯದಲ್ಲಿ ಪ್ರೀತಿಯನ್ನು ಪಡೆಯಲೇಬೇಕೆಂಬ ಹಠದಿಂದ ಪಣ ತೊಟ್ಟು ಅಡ್ಡದಾರಿ ಹಿಡಿದೆ. ಆದರೆ ನನ್ನ ಪ್ರೀತಿಗೆ ಯಾವ ಅರ್ಥವೂ ಇಲ್ಲ ಎಂದು ಆಮೇಲೆ ತಿಳಿಯಿತು.
ಆದರೆ ನಾನು ಮಾತ್ರ ನಿನ್ನನ್ನು ಹುಚ್ಚಿ ಥರ ಪ್ರೀತಿಸಿದೆ. ನಿನ್ನ ಪ್ರೀತಿ ರಶ್ಮಿ ಒಬ್ಬಳಿಗೆ ಮಾತ್ರ ಸೀಮಿತವಾಗಿತ್ತು. ಇದು ನನ್ನ ಬುದ್ಧಿಗೆ ಅರ್ಥವಾದರೂ ಹೃದಯ ಮಾತ್ರ ಕೇಳದೆ ನೀನೇ ಬೇಕು ಎಂದು ಹಠ ಹಿಡಿಯಿತು. ಮೊದಲ ಬಾರಿಗೆ ಇಷ್ಟಪಟ್ಟವನು ನನಗೆ ಸಿಗಲಿಲ್ಲವಲ್ಲ ಎನ್ನುವ ನೋವಿನ ಜೊತೆಗೆ ರಶ್ಮಿ ಮೇಲೆ ದ್ವೇಷ ಹೆಚ್ಚುತ್ತಲೇ ಹೋಯಿತು. ಆದರೆ ಜೈಲಿಗೆ ಹೋದ ಮೇಲೆ ನಾನು ಮಾಡಿದ ಒಂದೊಂದು ತಪ್ಪು ನನ್ನನ್ನು ಕಾಡತೊಡಗಿತು. ಮೊದಲು ಅಲ್ಲಿನ ಜನರು, ವಾತಾವರಣ ಎಲ್ಲ ಉಸಿರು ಕಟ್ಟುತ್ತಿತ್ತು. ಅದೇ ದಿನ ಕಳೆದಂತೆ ಆ ವಾತಾವರಣಕ್ಕೆ ನಾನೇ ಹೊಂದಿಕೊಂಡೆ. ಹಣದ ಅಹಂಕಾರದಿಂದ ಮೆರೆಯುತ್ತಿದ್ದವಳಿಗೆ ಒಳ್ಳೆಯತನಕ್ಕೆ ಇರುವ ಬೆಲೆ ಯಾವುದಕ್ಕೂ ಇಲ್ಲ ಎಂದು ನಿಧಾನವಾಗಿ ಅರ್ಥವಾಗಿ ಬೆಂದು ಹೋದೆ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ನನ್ನ ಪ್ರೀತಿಯ ಅತ್ತೆಯನ್ನು ನೋಡಲು ಹೋದರೆ ನನ್ನನ್ನೇ ಶತ್ರು ನೋಡಿದ ಹಾಗೆ ನೋಡಿದರು. ನನಗೆ ಆ ಕ್ಷಣ ಸಾವು ಬರಬಾರದೆ ಎನಿಸಿತು. ಅತ್ತೆ ಬದಲಾಗಿ ಸುಂದರವಾದ ಜೀವನ ನಡೆಸುತ್ತಿದ್ದಾರೆ. ಈಗ ನಾನೂ ಕೂಡ ಅವರ ರೀತಿ ಸುಂದರವಾದ ಜೀವನ ನಡೆಸಬೇಕು ಎಂದು ತೀರ್ಮಾನಿಸಿದ್ದೇನೆ. ನಾನು ಕಿರಣನ ಮೇಲೆ ಇಟ್ಟಿರುವ ಪ್ರೀತಿ ಬೆಳಗ್ಗೆ ಹುಟ್ಟಿ ಸಂಜೆ ಸಾಯುವಂಥದ್ದಲ್ಲ. ನನ್ನ ಉಸಿರಿನ ಕಣಕಣದಲ್ಲೂ ಬೆರೆತು ಹೋಗಿದೆ. ಅದು ಹಾಗೆ ಇರುತ್ತದೆ. ನಿನ್ನ ಸ್ಥಾನವನ್ನು ಬೇರೆಯವರಿಗೆ ಕೊಡಲು ಸಾಧ್ಯವಿಲ್ಲ. ಅದಕ್ಕೆ ನಿನ್ನ ನೆನಪಿನಲ್ಲಿ ಜೀವನ ಪರ್ಯಂತ ಮದುವೆಯಾಗದೆ ಹಾಗೆ ಉಳಿಯಬೇಕೆಂಬ ತೀರ್ಮಾನ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನನ್ನ ಮುಂದಿನ ಜೀವನವನ್ನು ಶಾಂತಿ ನಿವಾಸ ಮಕ್ಕಳ ಜೊತೆ ಕಳೆಯಬೇಕೆಂಬ ಆಸೆ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ತೀಯ ಕಿರಣ? ಅಲ್ಲಿ ನನಗೆ ಒಂದು ಕೆಲಸ ಕೊಡ್ತೀಯ ಎಂದು ಹೇಳಿದವಳ ಕಣ್ಣಿನ ಅಶ್ರು ಬಿಂದುಗಳು ಜಾರುತ್ತಲೇ ಇದ್ದವು. ಕೋಟ್ಯಾಧೀಶ್ವರನ ಒಬ್ಬಳೇ ಮಗಳು, ಚಿನ್ನದ ಚಮಚ ಬಾಯಿಯಲ್ಲಿ ಇಟ್ಟುಕೊಂಡು ಹುಟ್ಟಿದವಳು, ಅಹಂಕಾರವನ್ನೇ ಹೊದಿಕೆಯನ್ನಾಗಿ ಮಾಡಿಕೊಂಡಿದ್ದವಳು, ಹಣದ ದರ್ಪದಲ್ಲಿ ಮೆರೆಯುತ್ತಿದ್ದವಳು ಇಂದು ಅದನ್ನೆಲ್ಲ ಬಿಟ್ಟು ಒಬ್ಬ ಸಾಧಾರಣ ಹುಡುಗಿಯಾಗಿ ಕೇವಲ ಒಂದು ಕೆಲಸಕ್ಕಾಗಿ ಕೈಮುಗಿದು ನಿಂತಿದ್ದಾಳೆ. ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಆಗುವುದಿಲ್ಲ. ಎಲ್ಲವನ್ನು ಕಾಲವೇ ನಿರ್ಧರಿಸುತ್ತದೆ. ಅವಳ ಮಾತನ್ನು ಪೂರ್ತಿಯಾಗಿ ಕೇಳಿದವು ಇಬ್ಬರು ಆಶ್ಚರ್ಯದಲ್ಲಿ ನಿಂತರು. ಚಿನ್ನುಗಂತೂ ಇದು ಕನಸು ಎಂದು ಅನಿಸುತ್ತಿತ್ತು. ಇಷ್ಟರವರೆಗೆ ಗಮನಿಸದ ಸಾತ್ವಿಕಾಳ ಉಡುಗೆಯನ್ನು ನೋಡಿದವಳಿಗೆ ಇನ್ನೂ ಆಶ್ಚರ್ಯವಾಗಿತ್ತು. ಯಾವಾಗಲೂ ಮಂಡೆಯಿಂದ ಮೇಲಿರುವ ಸ್ಕರ್ಟ್, ತೋಳಿಲ್ಲದ ಸೊಂಟ ಕಾಣುವ ಪುಟ್ಟ ಟಾಪ್, ಹೈ ಹೀಲ್ಡ್ ಹಾಕುತ್ತಿದ್ದವಳು ಇಂದು ಸಾಧಾರಣ ಸೀರೆ ಉಟ್ಟಿದ್ದಳು. ಕಿರಣನಿಗೆ ಮಾತ್ರ ಅವಳ ಮಾತನ್ನು ನಂಬಲು ಸಾಧ್ಯವಾಗಲಿಲ್ಲ. ಇವಾಗ ಯಾವ ಹೊಸ ನಾಟಕವನ್ನು ಶುರು ಮಾಡಲು ಬಂದಿದ್ದೀಯಾ? ನಿನ್ನ ಮಾತಿಗೆ ಯಾರೇ ಆದರೂ ಮರುಳಾಗಬಹುದು, ಆದರೆ ಈ ಕಿರಣ ಮರುಳಾಗುವುದಿಲ್ಲ. ಕ್ಷಣಕ್ಕೊಂದು ಬಣ್ಣ ಬದಲಾಯಿಸುವ ಊಸರವಳ್ಳಿ ನೀನು. ಏನು ಹೊಸ ಪ್ಲಾನ್ ಮಾಡಿಕೊಂಡು ಬಂದಿದ್ದೀಯಾ? ಸುಮ್ಮನೆ ಹೋದರೆ ಸರಿ, ಇಲ್ಲದಿದ್ದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಎಂದನು. ಕಿರಣ, ನೀನು ಏನೇ ಹೇಳಿದರೂ ನನಗೆ ಬೇಜಾರಾಗುವುದಿಲ್ಲ. ಏಕೆಂದರೆ ಮಾಡಿದ್ದುಣ್ಣೋ ಮಹಾರಾಯ ಎಂದು ನಾನು ಮಾಡಿದ ಕರ್ಮವನ್ನು ನಾನು ಈಗ ಅನುಭವಿಸುತ್ತಿದ್ದೇನೆ. ಅಲ್ಲದೆ ನಾನು ಮಾಡಿದ ಪಾಪವನ್ನು ಆಶ್ರಮದ ಮಕ್ಕಳನ್ನು ನೋಡಿಕೊಂಡು ಕಳೆದುಕೊಳ್ಳೋಣ ಎಂದು ತೀರ್ಮಾನ ಮಾಡಿದ್ದೇನೆ. ಪಶ್ಚಾತ್ತಾಪದಲ್ಲಿ ಬೆಂದಿರುವ ನಾನು ಇನ್ನೆಂದು ಸುಳ್ಳು ಹೇಳಲು ಸಾಧ್ಯವಿಲ್ಲ. ಪ್ಲೀಸ್ ಕಿರಣ, ಇದೊಂದು ಅವಕಾಶ ಮಾಡಿಕೊಡು ಎಂದು ಬೇಡಿದಳು. ಸಾತ್ವಿಕ ಅಷ್ಟೆಲ್ಲ ಹೇಳಿದರೂ ಕಿರಣ ಮಾತ್ರ ಅವಳ ಮೇಲೆ ನಂಬಿಕೆಯೇ ಬರುತ್ತಿಲ್ಲ. ಇವಳನ್ನು ನಂಬಿ ನನ್ನ ಆಶ್ರಮಕ್ಕೆ ಹೇಗೆ ಕರೆದುಕೊಳ್ಳುವುದು? ಅಲ್ಲಿ ಏನಾದರೂ ಮಕ್ಕಳಿಗೆ ತೊಂದರೆ ಮಾಡಿದರೆ ಆಗ ನಾನೇನು ಮಾಡಲಿ ಎಂಬ ಭಯ ಅವನನ್ನು ಕಾಡುತ್ತಲೇ ಇತ್ತು. ಏನು ಯೋಚನೆ ಮಾಡುತ್ತಿದ್ದೀರಾ? ಸಾತ್ವಿಕ ಬದಲಾಗಿದ್ದೀನಿ ಎಂದು ಅಷ್ಟೆಲ್ಲ ಹೇಳಿದ ಮೇಲೂ ಯೋಚಿಸುವಂಥದ್ದು ಏನೂ ಇಲ್ಲ. ಅವಳೇ ಒಪ್ಪಿ ಅಲ್ಲಿ ಕೆಲಸ ಮಾಡ್ತೀನಿ ಎಂದು ಹೇಳುತ್ತಿದ್ದಾಳೆ. ಅವಳಿಗೆ ಒಪ್ಪಿಗೆ ಕೊಡಿ ಎಂದು ಚಿನ್ನು ಹೇಳಿದರೆ, ಚಿನ್ನು, ನಿನಗೆ ಇದೆಲ್ಲ ತಿಳಿಯುವುದಿಲ್ಲ. ಎಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವ ನಿನಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಎಂದು ಬಹುಬೇಗ ತಿಳಿಯುವುದಿಲ್ಲ. ಎಲ್ಲರನ್ನೂ ಒಂದೇ ಎನ್ನುವ ರೀತಿ ನಂಬುತ್ತೀಯ. ಇವಳು ಏನು ಯೋಚನೆ ಹಾಕಿಕೊಂಡು ಬಂದಿದ್ದಾಳೆ? ಅಲ್ಲಿ ಆಶ್ರಮದಲ್ಲಿ ನನ್ನ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನಾನೇನು ಮಾಡಲಿ? ಇವಳ ಮಾತಿನ ಮೇಲೆ ನನಗೆ ನಂಬಿಕೆ ಬರುತ್ತಿಲ್ಲ ಎಂದು ಮತ್ತೊಮ್ಮೆ ಹೇಳಿದವನು ಸಾತ್ವಿಕಳ ಕಡೆ ತಿರುಗಿ, ನೋಡು ಸಾತ್ವಿಕ, ಈ ಹುಚ್ಚಾಟಗಳೆಲ್ಲವನ್ನು ಬಿಟ್ಟು ನಿನ್ನ ತಂದೆ ನೋಡಿದ ಯಾರನ್ನಾದರೂ ಮದುವೆಯಾಗಿ ಒಳ್ಳೆಯ ಜೀವನ ಮಾಡು. ಅದು ಬಿಟ್ಟು ಜೀವನ ಪರ್ಯಂತ ಹೀಗೆಯೇ ಇರ್ತೀನಿ ಎಂದು ಪೊಳ್ಳು ಪೊಳ್ಳು ಮಾತನಾಡಬೇಡ ಎಂದನು. ಇಲ್ಲ ಕಿರಣ, ಒಮ್ಮೆ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಬಂದಿರುವವಳನ್ನು ಸಭ್ಯರು ಯಾರೂ ಮದುವೆಯಾಗಲು ಮುಂದೆ ಬರುವುದಿಲ್ಲ. ಹಾಗೆ ಬಂದರೂ ಕೂಡ ನನ್ನ ಆಸ್ತಿ ನೋಡಿ ಬರುತ್ತಾರೆ ಅಷ್ಟೇ.
ನನ್ನ ಮನಸ್ಸನ್ನು ಅರಿತು ಯಾರೂ ಮದುವೆಯಾಗುವುದಿಲ್ಲ. ಅಲ್ಲದೆ ನನ್ನ ಮನಸ್ಸಿನಲ್ಲಿ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ. ನನ್ನ ಕೊನೆ ಉಸಿರಿನವರೆಗೂ ನಿನ್ನ ನೆನಪಿನಲ್ಲಿಯೇ ಆಶ್ರಮದ ಮಕ್ಕಳಿಗಾಗಿ ನನ್ನ ಜೀವನವನ್ನು ಮುಡಿಪಾಗಿಡೋಣ ಎಂದು ನಿರ್ಧಾರ ಮಾಡಿ ಆಗಿದೆ. ನನ್ನ ನಿರ್ಧಾರವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಹಾಗೆ ನನ್ನ ನಿರ್ಧಾರಕ್ಕೆ ನೀನು ಒಪ್ಪದೇ ಹೋದರೆ ನಾನು ಈ ಭೂಮಿಯನ್ನೇ ತೊರೆಯುವ ನಿರ್ಧಾರ ಕೂಡ ಮಾಡಿದ್ದೀನಿ. ನಾನು ತಮಾಷೆಯಾಗಿ ಹೇಳುತ್ತಿಲ್ಲ ಕಿರಣ, ಅರ್ಥ ಮಾಡಿಕೊ ಎಂದು ಕೊನೆಯ ಮಾತು ಕೂಗಾಡಿದಳು. ತಲೆ ಕೆಟ್ಟವಳ ಹಾಗೆ ಮಾತಾಡಬೇಡ ಸಾತ್ವಿಕ. ಪ್ರೀತಿಸಿದವರ ನೆನಪಿನಲ್ಲಿಯೇ ಜೀವನ ಪರ್ಯಂತ ಕಳೆಯುತ್ತೇನೆ ಎನ್ನುವುದು ನಿನ್ನ ಮೂರ್ಖತನ. ಈ ಹುಚ್ಚಾಟವನ್ನೆಲ್ಲವನ್ನು ಬಿಟ್ಟು ನಿನ್ನ ಜೀವನವನ್ನು ನೋಡಿಕೊ ಎಂದು ಮತ್ತೊಮ್ಮೆ ಕೋಪದಲ್ಲಿ ಹೇಳಿದನು ಕಿರಣ. ಕಿರಣ ಎಷ್ಟೇ ಹೇಳಿದರೂ ಅವನ ಮಾತನ್ನು ಕೇಳುತ್ತಿರಲಿಲ್ಲ ಸಾತ್ವಿಕ. ಕೊನೆಗೆ ಕಿರಣನೇ ಸೋತು, ಸರಿ ಸಾತ್ವಿಕ, ನಿನಗೆ ಕೊನೆಯದಾಗಿ ಒಂದು ಅವಕಾಶ ಕೊಡ್ತೀನಿ. ಶಾಂತಿನಿವಾಸ ಅದು ನನ್ನ ಕನಸಿನ ಆಶ್ರಮ. ನನ್ನ ತಾಯಿಯ ಹೆಸರಿಗೆ ಸ್ವಲ್ಪನಾದರೂ ಚ್ಯುತಿ ಬಂದರೆ ನಾನು ಮನುಷ್ಯನಾಗಿರುವುದಿಲ್ಲ. ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡು. ನಿನ್ನ ಮನಸ್ಸು ಬದಲಾದರೆ ನನಗೂ ಸಂತೋಷವೇ ಎಂದು ಹೇಳಿದರೆ, ಥ್ಯಾಂಕ್ ಯು ಕಿರಣ, ಥ್ಯಾಂಕ್ ಯು ಸೋ ಮಚ್. ನಿನ್ನ ಕನಸಿನ ಆಶ್ರಮ ಇನ್ನು ಮುಂದೆ ನನ್ನ ಪ್ರೀತಿಯ ಕನಸಿನ ಆಶ್ರಮವಾಗುತ್ತದೆ. ನನ್ನ ಜೀವ ಹೋಗುವುದಾದರೆ ಅಲ್ಲಿಯೇ ಹೊರತು ಬೇರೆ ಎಲ್ಲೂ ಹೋಗುವುದಿಲ್ಲ. ಅಲ್ಲದೆ ನಿನ್ನ ಆಶ್ರಮಕ್ಕೆ ನನ್ನ ಪ್ರೀತಿಯ ಅಳಿಲು ಸೇವೆ ಕೂಡ ಇರುತ್ತದೆ ಎಂದು ಹೇಳಿದವಳು ಚಿನ್ನುವಿನ ಬಳಿಗೆ ಬಂದು ಅವಳ ಕೈ ಹಿಡಿದು, ಕಿರಣನಿಗೆ ನನಗಿಂತ ನೀನೇ ಸರಿಯಾದ ಜೋಡಿ ಚಿನ್ನು. ನಾವು ಪ್ರೀತಿಸುವವರಿಗಿಂತ ನಮ್ಮನ್ನು ಪ್ರೀತಿಸುವವರನ್ನು ಮದುವೆಯಾದರೆ ಜೀವನದಲ್ಲಿ ತುಂಬ ಖುಷಿಯಾಗಿ ಇರುತ್ತೇವೆ ಎಂದು ಕೇಳಿದ್ದೇನೆ. ಈ ವಿಷಯದಲ್ಲಿ ನೀನು ತುಂಬ ಅದೃಷ್ಟ ಮಾಡಿದ್ದೀಯ. ಮದುವೆ ಎಂಬುದು ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತದೆ. ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ತಡೆಯಲು ಹೋದ ನನಗೆ ಸೋಲು ಮತ್ತು ಶಿಕ್ಷೆಯಾಯಿತು. ಸಹನಾಮೂರ್ತಿಯಾದ ನಿನಗೆ ಗೆಲುವು ಸಿಕ್ಕಿತು. ನಾನು ಸಾಯುವವರೆಗೂ ಕಿರಣನನ್ನು ಪ್ರೀತಿಸುತ್ತಲೇ ಇರುತ್ತೇನೆ. ಆದರೆ ಎಂದಿಗೂ ನಿಮ್ಮಿಬ್ಬರ ಮಧ್ಯೆ ಬರುವುದಿಲ್ಲ ಎಂದವಳು ಬಂದ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ಹೊರಟಿದ್ದಳು. ಅವಳು ಹೋದತ್ತಲೇ ನೋಡುತ್ತಾ ನಿಂತ ಕಿರಣ ಒಬ್ಬ ವ್ಯಕ್ತಿ ಇಷ್ಟೊಂದು ಬದಲಾಗಲು ಸಾಧ್ಯವಾ ಎಂದು ಯೋಚಿಸುತ್ತಾ ನಿಂತನು. ಮುಂದುವರಿಯುವುದು. ಧನ್ಯವಾದಗಳು.